ಚಪ್ಪಲಿ ಶೂ ಧರಿಸದಿದ್ರೂ ಕೂಡ ಧರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡಲಾಗಿದೆ. ದೇಗುಲದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸಕಲೇಶಪುರದ ಬೆಟ್ಟದಲ್ಲಿ ಚಪ್ಪಲಿ ಶೂ ಧರಿಸಿ ದೇಗುಲದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಧರಿಸಿಲ್ಲ, ಹಾಗಿದ್ರೂ ಕೂಡ ಧರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಗುಲ ಅಪವಿತ್ರ ಅಂತ ಹೇಳ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರಂತೆ. ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಫೋಟೋ ಶೂಟ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಸ್ಥಳೀಯ ಯುವಕರ ಗುಂಪು ಇಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ನಿಮಗೆ ಯಾರು ಅನುಮತಿ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ದಾರೆ. ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ನೋಡ್ತಂತೆ ವಿಕೋಪ ಕೂಡ ತಿರುಗಿದೆ. ಹಲ್ಲೆ, ಯಾಕಪ್ಪ ಹೊಡಿತಾ ಇದ್ದೀರಿ, ನಮ್ಮ ತಪ್ಪೇನಿದೆ ಅಂತ ಫೋಟೋಗ್ರಾಫರ್ಸ್ಗಳು ಪ್ರಶ್ನೆ ಮಾಡಿದ್ದಾರೆ. ಆದರೂ ಉದ್ರಿಕ್ತ ಗುಂಪಿನಿಂದ ಗೂಂಡಾಗಿರಿ ಪ್ರದರ್ಶಿಸಿದ ಆರೋಪ ಕೂಡ ಕೇಳಿಬರ್ತಾ ಇದೆ. ಎರಡೂ ಕಡೆಯವರು ಕೂಡ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆ ಮುಂದೆಯೂ ಕೂಡ ಪರಸ್ಪರ ಗಲಾಟೆ ಮಾಡಿ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಮಾತನಾಡೋದಕ್ಕೆ ಸಿಮೆಂಟ್ ಮಂಜು ಸಕಲೇಶಪುರ ಶಾಸಕರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಏನ್ ಸರ್ ಇದು ಗಲಾಟೆ? ಅಂದ್ರೆ ದೇವಸ್ಥಾನ ಅಪವಿತ್ರ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಮತ್ತೊಂದು ಕಡೆ ಅವರು ಅಂದ್ರೆ ಸ್ಲಿಪ್ಪರ್ ಚಪ್ಪಲಿಯನ್ನ ಧರಿಸದೇನೆ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಏನಾಗಿದೆ ಅಟ್ ಪ್ರೆಸೆಂಟ್, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅಲ್ಲೂ ಕಿತ್ತಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ನಾನು ಆಕ್ಚುಲಿ ಅಧಿವೇಶನದಲ್ಲಿ ಇದ್ದೆ ಮೇಡಮ್, ಹಂಗಾಗ್ಬಿಟ್ಟು ನಿನ್ನೆ ಸಂಜೆ ನಾನು ಊರಿಗೆ ಹೋದೆ. ಬಟ್ ಆದಂತ ಸಂದರ್ಭದಲ್ಲಿ ಈ ರೀತಿ ಮಾಹಿತಿ ಬಂತು ಮೇಡಮ್. ಮತ್ತೆ ಇನ್ನೊಂದೇನಂದ್ರೆ ಮೇಡಮ್, ಆ ದೇವಸ್ಥಾನ 1000 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಮತ್ತೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮನೆಯವರು ಮೇಡಮ್. ಆಕ್ಚುಲಿ ಆ ಭಾಗದಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಪುರೋಹಿತರು ಪೂಜೆ ಮಾಡಿ ವಾಪಸ್ ಬಂದ್ರೆ ಮೇಡಮ್ ಯಾರು ಇರಲ್ಲ ಆ ದೇವಸ್ಥಾನದ ಹತ್ರ. ಯಾಕೆಂದ್ರೆ ಊರಿಂದ ತುಂಬಾ ಹೊರಗಡೆ ಇರ್ತಕ್ಕಂಥದ್ದು ಮೇಡಮ್. ಮತ್ತೆ ಇದ್ರ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ಮೇಡಮ್ ದೇವಸ್ಥಾನ. ಬಟ್ ನಿನ್ನೆ ಈ ರೀತಿ ಏನೋ ಇನ್ಸಿಡೆನ್ಸ್ ಆಗಿದೆ ಅಂತಕ್ಕಂಥದ್ದು ನಿನ್ನೆ ನಂಗೆ ಸಂಜೆ ಗೊತ್ತಾಯ್ತು ಮೇಡಮ್. ಮತ್ತೆ ತುಂಬಾ ಯಾರು ನನಗೆ ಫೋನ್ ಕೂಡ ಮಾಡಿದ್ರು ಮೇಡಮ್. ಈಗ ಪೊಲೀಸ್ ಇಲಾಖೆ ಮೇಡಮ್ ಅದ್ರ ಬಗ್ಗೆ ಈಗ ತನಿಖೆನ ಮಾಡ್ತಾ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಮೇಡಮ್, ಈಗ ಅವ್ರಿಗೆ ಆರಾಧ್ಯ ದೈವ ಬೆಟ್ಟದ ಭೈರೇಶ್ವರ ಅಂದ್ರೆ ಮೇಡಮ್ ತುಂಬಾ ಜನಕ್ಕೆ ಆರಾಧ್ಯ ದೈವ. ಆ ದೃಷ್ಟಿಯಿಂದ ಏನೋ ಲೋಕಲ್ ಅವ್ರಿಗೂ ಮತ್ತೆ ಅವ್ರಿಗೆ ಏನೋ ಇದಾಗಿದೆ ಅಂತಕ್ಕಂಥದ್ದು ನಿನ್ನೆ ಮಾಹಿತಿ ಬಂದಿದೆ ಮೇಡಮ್. ನಾನೀಗ AC ಮತ್ತೆ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದ್ದೀನಿ ಮೇಡಮ್. ಈಗ ಸ್ಪಾಟ್ ವಿಸಿಟ್ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಮೇಡಮ್ ಈಗ ಅಲ್ಲಿ ಒಬ್ಬರನ್ನ ಸಿಬ್ಬಂದಿಯನ್ನ ನೇಮಕ ಮಾಡಿ ಮೇಡಮ್ ಈ ರೀತಿ ಯಾವ್ದೇ ಆಗದ ರೀತಿಯಲ್ಲಿ ಮತ್ತೆ CC ಕ್ಯಾಮ್ರಾನು ಕೂಡ ಹಾಕ್ಬೇಕು ಅಂತಕ್ಕಂಥದ್ದು ಮಾಡಿದ್ವಿ ಮೇಡಮ್. ಮತ್ತೆ ಅಲ್ಲಿ ಕರೆಂಟ್ ವ್ಯವಸ್ಥೆನೂ ಇಲ್ಲ ಮೇಡಮ್, ಅಲ್ಲಿ ತುಂಬಾ ದೂರ. ಅಲ್ಲಿಂದ ಈಗ ಕರೆಂಟ್ ವ್ಯವಸ್ಥೆನೂ ಕೂಡ ಎಳಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಮೇಡಮ್. ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಏನಾದ್ರು ಸ್ಥಳೀಯರಿಗೂ ತೊಂದರೆ ಆಗ್ಬಾರ್ದು, ಪ್ರವಾಸಿಗರಿಗೂ ಕೂಡ ತೊಂದರೆ ಆಗ್ಬಾರ್ದು ಮೇಡಮ್. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿಕ್ಕೆ ಆಲ್ರೆಡಿ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಮೇಡಮ್. ಈಗ ಇವತ್ತು ನಾಳೆ ರಜೆ ಇರೋದ್ರಿಂದ ಮೇಡಮ್ ಮಂಗಳವಾರ ಬಹುಶಃ ಬರ್ತಾರೆ ಮೇಡಮ್. ಬಂದ್ಮೇಲೆ ಅಧಿಕಾರಿಗಳ ಜೊತೆ ಕುತ್ಕೊಂಡು ಸಭೆ ಮಾಡಿ ಮೇಡಮ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮಾಡ್ತೀವಿ ಮೇಡಮ್. ಓಕೆ ಸರ್, ಇವಾಗ ಸ್ಥಳೀಯರು ಹೇಳ್ತಾರೆ ಚಪ್ಪಲಿ ಧರಿಸಿ ಹೋಗಿದ್ರು ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ ಅವರು ಚಪ್ಪಲಿನ ಧರಿಸದೇ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಇದೇ ಮೊದಲನೇ ಬಾರಿ ಈ ತರ ನಡೀತಾ ಇರೋದಾ ಅಥವಾ ಏನ್ ಕತೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದಿನ ಕ್ರಮ ಹೇಗಿರುತ್ತೆ? ಅಲ್ಲ ಮೇಡಮ್, ಒಂದು ಈಗ ನಮಗೆ ಗೊತ್ತಿರೋ ರೀತಿಯಲ್ಲಿ ಮೊದಲನೇ ಬಾರಿ ಈ ರೀತಿ ಆಗ್ತಕ್ಕಂಥದ್ದು ಮೇಡಮ್. ಆದ್ರೆ ಒಂದು ಅಲ್ಲಿ ಎಲ್ಲರಿಗೂ ಮನೆ ದೇವ್ರಿಗೆ ಅದರಿಂದ ಮೇಡಮ್ ಆ ಭಾಗದ ಜನಕ್ಕೆ. ಬಟ್ ನಮ್ಗೆ ಹೇಳ್ತಾರೆ ಏನಂತ, ಪ್ರವಾಸಿಗರು ಬಂದವರು ಸೀದಾ ಹೋಗ್ತಾರೆ, ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಮೇಡಮ್, ಅದು ತುಂಬಾ ಈ ಪ್ರಕೃತಿ ಇರ್ತಕ್ಕಂಥ ಜಾಗದಲ್ಲಿ ದೇವಸ್ಥಾನ ಇದೆ. ಹೊರಗಡೆ ಅವ್ರಿಗೆ ಅದೊಂದು ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಪಾಪ ಅವ್ರು ಮಾಡ್ಕೊಂತಾರೆ. ಆದ್ರೆ ಅಲ್ಲಿ ಸ್ಥಳೀಯರು ಇದಾರಲ್ಲ ಸರ್, ಅವ್ರಿಗೆಲ್ಲರಿಗೂ ಇತಿಹಾಸ ಪ್ರಸಿದ್ಧ, ಎಲ್ಲರಿಗೂ ಹೆಚ್ಚು ಕಮ್ಮಿ 20,000 ಕುಟುಂಬಗಳಿಗೆ ಅದು ಮನೆ ದೇವರು ಮತ್ತು 1000 ವರ್ಷ ಇತಿಹಾಸ ಇರತಕ್ಕಂಥ ದೇವಾಲಯ. ಅವರಿಗೆ ಒಂದು ಪೂಜ್ಯವಾದ ಭಾವನೆ ಇದೆ ಮೇಡಮ್. ಹಾಗಾಗಿ ಈ ಮುಂದೆ ಈ ರೀತಿ ಆಗದೇ ರೀತಿಯಲ್ಲಿ ಏನ್ ಬೇಕು ಮೇಡಮ್, ನಾವು ಸರ್ಕಾರದ ಅಧಿಕಾರಿಗಳ ಮುಖಾಂತರ ಕ್ರಮ ತಗೊಳ್ಳಿಕ್ಕೆ ನಾವು ದಯವಿಟ್ಟು ಆ ಕೆಲಸ ಮಾಡಿ. ಮಂಜು ಸರ್, ಥ್ಯಾಂಕ್ ಯು. ಅಶ್ವವೇಗ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ. ಸೊ ನೋಡ್ತಾ ಹೋದ್ವಿ ಯಾವ ರೀತಿಯಾಗಿ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಸ್ಪಷ್ಟವಾಗಿ ಅಂತ ಹೇಳ್ಬಿಟ್ಟು. ಬಟ್ ಸಂತ್ರಸ್ತ ಯುವತಿ ಕೂಡ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ.
ಬೈದ್ರಪ್ಪ, ಕೆಟ್ಟದಾಗ್ಲೇ ಬೈಲಿ. ಸ್ಲಿಪ್ಪರ್ ಬಿಡು ಅಂದ್ರೆ ಬಿಟ್ಬಿಡ್ತಾರೆ. ಯಾರು ಸುಮ್ನೆ ತಿರ್ಗ್ ಮಾತಾಡ್ತಾರೆ ಅಲ್ವಾ? ಸ್ಲಿಪ್ಪರ್ ಬಿಡಿ ಅಂದ್ರೆ ಆಬ್ವಿಯಸ್ಲಿ ಬಿಟ್ಬಿಡ್ತಾರೆ. ಅವ್ನ್ ನನ್ ತಮ್ಮ ಇದೇ ಫಸ್ಟ್ ಸಲ ಮಾಡ್ತಿರೋದು, ತುಂಬಾ ವಿಡಿಯೋಸ್ ಮಾಡಿದಾನೆ. ಕೇಳಿ ಬೇಕಿದ್ರೆ ಹಾಸನ ಎಷ್ಟು ಫಸ್ಟ್ ಮಾಡ್ತಾ ಇಲ್ಲ ಸರ್, ಎಲ್ಲ ಮಾಡಿದ್ದಾರೆ. ಗೂಂಡಾಗಳ ತರ ಬಂದು ಅಟ್ಲೀಸ್ಟ್ ಹೇಳಿ ಬಿಟ್ಬಿಡ್ತಾರೆ. ಅದು ಹೊಡಿಬೇಕಾ ಸರ್? ಕೈ ಮುಗು ಬೇಡ. ಅವ್ರು ಆಕ್ಚುಲಿ ಸ್ಲಿಪ್ಪರೇ ಹಾಕಿಲ್ಲ. ಬೇಕಾದ್ರೆ ವಿಡಿಯೋಸ್ ನೋಡಿ, ಆ ವಿಡಿಯೋದಲ್ಲಿ ಸತ್ಯ ಕಾಣ್ತಾ ಇದೆ. ಆ ಹುಡ್ಗ ಹೊಡಿಬೇಡ್ರೆ ಎಷ್ಟು ಬೇಡ್ಕತಿದೆ ಅಣ್ಣ, ಬಿಡಿ ಬಿಡಿ ಅಂತ. ಅಷ್ಟು ಕರುಣೆ ಇಲ್ವಾ? ಅವ್ರ ಅಂತದ್ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಅಂತ ಏನ್ ತಪ್ಪು ಮಾಡಿದ್ರು? ಸ್ಲಿಪ್ಪರ್ ಹಾಕಿಲ್ಲ, ಅವರು ಬಿಡ್ಬೋದಿತ್ತಲ್ವಾ? ಅಷ್ಟೊಂದು ಹೊಡಿಯಕ್ ಏನ್ ಕಾರಣ? ಈಗ ಹುಡ್ಗಿಗೂ ಹೊಡೆದಿದ್ದಾರೆ, ಅವ್ರನ್ನು ಇದ್ ಮಾಡ್ಬೋದಲ್ವಾ? ಯಾರು ಹೊಡಿತಾರೆ ಸರ್ ಹುಡ್ಗಿಗೆ? ಮದ್ವೆ ಆಗೋ ಹುಡ್ಗಿಗೆ ಅವಳ ಕನ್ಸು ಏನಿರುತ್ತೋ ಆ ಪ್ರೀ ವೆಡ್ಡಿಂಗ್ ಅವ್ಳದೇನ್ ಮಾಡೋದು. ಫೋಟೋ ಶೂಟ್ ಮಾಡ್ತಾರೆ ತಪ್ಪ? ಅವ್ರವ್ರ ಖುಷಿಗೆ, ಅವ್ರ ಮದ್ವೆ ಅನ್ನೋದು ಒಂದ್ ಖುಷಿಗೆ ಅವ್ರು ಮಾಡ್ಕೊಳ್ಳೋದು, ಇದನ್ನೇ ತಪ್ಪು ಅನ್ನೋರು. ಎಷ್ಟೊಂದು ಫೋಟೋ ಶೂಟ್ ಆಗಿದೆ, ಅದು ಕೂಡ ಕಿತ್ತೋದ್ರು ಬೇರೆ ತಪ್ಪೆಲ್ಲ ಕಂಡಿಡಿಯೋದಲ್ಲ. ಸಕಲೇಶ್ಪುರದಲ್ಲಿ ಬೇಜಾನ್ ತಪ್ಪಾಗ್ತಿದಾವೆ, ಅದನ್ನ ಕಂಡಿಡಿಯಲ್ಲ. ಅಟ್ಲೀಸ್ಟ್ ಒಂದು ಆಫ್ಟರ್ ಪ್ರೀ ವೆಡ್ಡಿಂಗ್ ಬಂದಿದ್ದಾರೆ. ಇವ್ರೇನ್ ಕಚಡಗಳು ಇವ್ರು. ನನ್ ತಮ್ಮಂಗ್ ಯಾವ ನೋಡ್ದಿದ್ದಾನೆ? ಇಷ್ಟುದ್ದಾವಣೆ ಅವನು. ನನ್ ಮಗ ಬರ್ಬೇಕು, ನನ್ ತಮ್ಮನ್ ಕಾಲಿಡ್ ಕೇಳ್ಬೇಕು ಕ್ಷಮೆ. ಅಲ್ಲಿ ತನಕ ಬಿಡಲ್ಲ ನಾವು. ನಾನು ಇಲ್ಲೇ ಇರ್ತೀನಿ. ನ್ಯಾಯ ಕಷ್ಟೇ ಇರ್ಬೇಕು. ಬಿಡಿ 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 ಅವರು ನೀವೇ ಯೋಚನೆ ಮಾಡಿ. ಒಳಗಡೆ ಹೋಗಿ ಏನೇನೋ ಮಾತಾಡ್ತಿದ್ದಾರೆ ಸರ್, ಅದು ನಮಗೆ ಬೇಡ. ನ್ಯಾಯ ಬೇಕು. ನಾವು ಸಪೋರ್ಟ್ ಮಾಡ್ತೀವಿ. ನ್ಯಾಯ ಬಿಜೆಪಿ, ನಾವು RSS, ನಾವು ಬಜರಂಗ ದಳ. ನ್ಯಾಯ ಬಂದ್ರೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಒಳಗ್ 4 ಜನ ಇದಾರೆ, 4 ಜನ ವೋಟ್ ಹಾಕ್ಬಿಟ್ರೆ ಬಿಜೆಪಿ ಗೆದ್ಬಿಡುತ್ತಾ? ಹಂಗಾದ್ರೆ ಇನ್ ಯಾರು ಬೇಡ್ವಾ ಅವ್ರಿಗೆ? ನ್ಯಾಯ ಯಾವ ಇರುತ್ತೆ ಆ ಕಡೆ ಇರ್ಬೇಕು. ಬಿಜೆಪಿ ಆದ್ರೂ ಆಯ್ತು, JDS ಆದ್ರೂ ಆಯ್ತು. ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಇದ್ರೆ ಮಾತ್ರ ನಮ್ ಸಪೋರ್ಟ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಗೊತ್ತಾಯ್ತು. ಅಟ್ಲೀಸ್ಟ್ ಅವ್ರು ಹೊಡ್ಸ್ಕೊಂಡವ್ರಿಗೆ ಇವಾಗ ಏನ್ ಸರ್ ಪರಿಹಾರ? ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.